ಸ್ನೇಹಿತರೆ ನಮಸ್ತೆ. ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ರಾಷ್ಟ್ರಭಾಷೆ ಅಂತ ಭ್ರಮೆ ಹುಟ್ಟಿಸಿದಾರಲ್ಲ, ಆ ರಾಷ್ಟ್ರಭಾಷೆ ಭ್ರಮೆಯ ಹಿಂದಿಯ ನುಡುವನ್ನು ಮುರಿದಾಕಿದ್ದಾರೆ. ಇದು ಯಾವತ್ತೂ ಆಗಬೇಕಾಗಿದ್ದ ಕೆಲಸ, ಆದರೆ ಇವತ್ತಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಭಾಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಯಾವುದಿದು ಚರ್ಚೆ? ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ, ಏನು ಹೇಳ್ತದೆ ಈ ಸೂತ್ರಗಳು ಅಂತ ಹೇಳಿ. ಈ ದ್ವಿಭಾಷಾ ಸೂತ್ರದ ಮುಖಾಂತರ ನಮ್ಮ ರಾಜ್ಯದಲ್ಲಿ ಕೇವಲ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಕಲಿಬೇಕು, ಇನ್ನು ಉಳಿದವೆಲ್ಲ ಆಪ್ಷನಲ್ ಆಗಿರ್ತವೆ ಅಂತ. ಇನ್ನು ತ್ರಿಭಾಷಾ ಸೂತ್ರ ಏನು ಹೇಳುತ್ತೆ ಅಂತಂದರೆ ಅಲ್ಲಿ ಕನ್ನಡ, ಇಂಗ್ಲೀಷು, ಅದರ ಜೊತೆಗೆ ಹಿಂದಿಯನ್ನು ಕೂಡ ಕಲಿಬೇಕಾಗತ್ತೆ ಅಂತ. ಆ ಹಿಂದಿ ಏರಿಕೆ ಇವತ್ತು ನೆನೆದಲ್ಲ, ಭಾಳ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದೆ. ಹಿಂದಿ ನಮ್ಮ ದೇಶದ ರಾಷ್ಟ್ರಭಾಷೆ ಅಂತೇಳಿ ಭಾಳ ಹಿಂದಿನಿಂದ ನಮಗೆ ಕಲಿಸ್ಕೊಳ್ತಾ ಬರ್ತಾ ಇದ್ದಾರೆ. ಎಂಥ ಸುಳ್ಳನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ ಅಂತಂದರೆ, ಆ ಕಾಲದ ಮಕ್ಕಳನ್ನು ಈಗಲೂ ಕೂಡ ಕೇಳಿ ನೋಡಿದ್ರೆ ಹಿಂದಿ ಯಾವ ಭಾಷೆನಪ್ಪ ಅಂತಂದರೆ ನಮ್ಮ ದೇಶದ ರಾಷ್ಟ್ರಭಾಷೆ ಹಿಂದಿ ಅಂತಾರೆ. ಈ ದೇಶಕ್ಕೆ ಒಂದು ರಾಷ್ಟ್ರಭಾಷೆ ಅಂತಿಲ್ಲ, ಇದು ಒಕ್ಕೂಟ ವ್ಯವಸ್ಥೆ. ಈ ಒಕ್ಕೂಟ ವ್ಯವಸ್ಥೆಗಳಿಗೆ ಇರತಕ್ಕಂಥ ಅಷ್ಟೂ ರಾಜ್ಯಗಳಿಗೆ ತನ್ನ ರಾಜ್ಯದ ಭಾಷೆ ಯಾವುದು ಅನ್ನೋದನ್ನು, ಆ ಸಾರ್ವಭೌಮತ್ವವನ್ನು ಕಾಪಾಡ್ತಕ್ಕಂಥ ಎಲ್ಲ ಹಕ್ಕು ಮತ್ತು ಆ ಜವಾಬ್ದಾರಿ ಇದೆ. ಇದನ್ನು ಮಣ್ಣು ಪಾಲು ಮಾಡಿ ಎಲ್ಲ ರಾಜ್ಯಗಳ ಮೇಲೆ ಹಿಂದಿಯನ್ನು ತಂದು ಹೇರುವ ಒಂದು ಇದಿತ್ತಲ್ಲ ಹುನ್ನಾರ, ಆ ಹುನ್ನಾರಕ್ಕೆ ಮಧು ಬಂಗಾರಪ್ಪ ಅವರು ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ. ಆದರೆ ಈ BJP ಅನ್ನುವ ಪಕ್ಷ ಏಕತೆಯನ್ನು ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಅವಘಡಗಳು ಒಂದೊಂದ. ಇದರ ಲೆಕ್ಕವನ್ನು ಹೇಳ್ತಾ ಹೋದರೆ ಈ BJP ಅನ್ನೋ ಪಕ್ಷಕ್ಕೆ ಯಾವುದೇ ರೀತಿಯ ನಮ್ಮ ಕನ್ನಡ ನಾಡು ನುಡಿ ನೆಲದ ಮೇಲೆ ಯಾವ ಕಿಂಚಿತ್ತೂ ಕೂಡ ಕಾಳಜಿ, ಆಸಕ್ತಿ ಇದ್ದಂತಿಲ್ಲ. ಏನಿದ್ರು ಕೂಡ ಇವರಿಗೆ ರಾಷ್ಟ್ರ, ಏನಿದ್ರು ಕೂಡ ಇವರಿಗೆ ದೇಶಭಕ್ತಿ, ಈ ಥರದ್ದು. ದೇಶಭಕ್ತಿ ಯಾರಾದರೂ ಬೇಡ ಅಂತಾರ, ಈ ರಾಷ್ಟ್ರವನ್ನು ಯಾರಾದರೂ ಬೇಡ ಅಂತಾರ. ಇವರಿಗೆ ಅರ್ಥ ಆಗದೆ ಇರೋದೇನು ಅಂತಂದರೆ, ಇದರ ನಡುವೆ ನಾವು ಕನ್ನಡಿಗರು ಎಲ್ಲಿ ನಿಲ್ಲಬೇಕು, ಕನ್ನಡಿಗರು ಎಲ್ಲಿ ಬಂದು ನಿಲ್ಲಬೇಕು, ಯಾರು ಮಾಡಬೇಕು, ಎಲ್ಲಿ ನೋಡಿದ್ರು ಕೂಡ ಹಿಂದಿ ವಾದಗಳದ್ದೇ ಅಬ್ಬರ ಯಾಕೆ ಆಗ್ತಾ ಇದೆ ಅನ್ನೋ ಒಂದು ಸಣ್ಣ ಪ್ರಶ್ನೆಯನ್ನು ಕೂಡ ಹಾಕೊಳ್ಳಲ್ಲ. ಈ BJP ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದುವರೆಗೂ ಕೂಡ ಕನ್ನಡ ನಾಡು ನುಡಿ ಬಗ್ಗೆ ಒಂದೇ ಒಂದು ಒಲವಿನ ಮಾತಾಡಿದ್ದು ಕೂಡ ನಾವು ಕೇಳಿಲ್ಲ. ಅವ್ರದ್ದೇ ಪಕ್ಷ ಇರತಕ್ಕಂಥ ಮಹಾರಾಷ್ಟ್ರದಲ್ಲಿ ಯಾಕೆ ದ್ವಿಭಾಷಾ ಸೂತ್ರ ಇದೆ, ಅಲ್ಲಿ ಹಿಂದಿನ ತೆಗೆದಾಕ್ಬಿಟ್ಟು ಮರಾಠಿ ಮತ್ತು ಇಂಗ್ಲೀಷ್ನ ಯಾಕೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಆ ಮನುಷ್ಯ ಸುಯೋಚನೆ ಮಾಡಲ್ಲ. ದಕ್ಷಿಣ ಭಾರತ ಭಾಳ 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 ದೌರ್ಜನ್ಯಕ್ಕೆ ಒಳಗಾಗ್ತಾ ಇರತಕ್ಕಂಥ ಒಂದು ಪ್ರಾದೇಶಿಕ ವಲಯ. ಉತ್ತರ ಭಾರತ ಮಾತ್ರ ಭಾರತ, ದಕ್ಷಿಣ ಭಾರತ ಭಾರತವೇ ಅಲ್ಲ ಅಂತ ಯಾಕಾಗಿದೆ ಅಂತಂದರೆ ಈ ಭಾಷೆ ಹೇರಿಕೆಯ ಕಾರಣಕ್ಕೆ ಅಂತ ಈ ವಿಜಯೇಂದ್ರನಂಥ ಅವಿವೇಕಿಗೆ ಅರ್ಥ ಆಗದೆ. ಆವಾಗ ತಮಿಳುನಾಡು ಸರ್ಕಾರದಲ್ಲಿ ಈಗಾಗಲೇ, ಈಗಲ್ಲ ಭಾಳ ಹಿಂದಿನಿಂದಲೇ ಇಂಗ್ಲೀಷು ಮತ್ತು ತಮಿಳು ನಮ್ಮ ಭಾಷೆ, ನಾವು ಕಲಿಬೇಕಾಗಿರ್ತಕ್ಕಂಥ ಭಾಷೆ, ಇದರಲ್ಲೇ ನಾವು ಅನ್ನ ಹುಟ್ಟಿಸ್ಕೊಂತೀವಿ, ಇದರಲ್ಲೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ಇದು ನಮ್ಮ ಅಸ್ಮಿತೆ ಅಂತ ತಮಿಳಿನವರಿಗೆ ಹೇಳ್ತಕ್ಕಂಥ ಗಡಸ್ತನ ಇದೆಯಲ್ಲ, ಅದೇ ಕಾರಣಕ್ಕೋಸ್ಕರನೇ ತಮಿಳುನಾಡಿನಲ್ಲಿ ಭಾಳ ದೊಡ್ಡ ಆಂದೋಲನ ಆಗಿ ಭಾಳಷ್ಟು ಜನ ತಮ್ಮ ಜೀವವನ್ನು ತ್ಯಾಗ ಮಾಡಿ ಅಲ್ಲಿ ಒಂದು ಹೊಸ ಪಕ್ಷವೇ ಉದಯ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗೋಯಿತು ಭಾಷೆಯ ಕಾರಣಕ್ಕೋಸ್ಕರ. ಆದರೆ ಕರ್ನಾಟಕದ ಕಥೆ ಕೇಳಿ, ಕರ್ನಾಟಕದಲ್ಲಿ 1981 ನೆನಪಿರಬೇಕು. 1981ರಲ್ಲಿ ಗೋಕಾಕ್ ಚಳವಳಿ ಭಾಳ ಉತ್ತುಂಗಕ್ಕೆ ಹೋಯಿತು. ಯಾಕೆ ಅಂತಂದರೆ ಈ ವೀಕ್ಲು ಗೋಕಾಕ್ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಒಂದು ಆಯೋಗ ಒಂದು ವರದಿ ನೀಡುತ್ತೆ. ಆ ವರದಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಇಲ್ಲಿ ಹಿಂದಿಗಾಗಲಿ ಸಂಸ್ಕೃತಕ್ಕಾಗಲಿ ಬೇರೆ ಇನ್ಯಾವ ಭಾಷೆಗಾಗಲಿ ಜಾಗ ಕೊಡಕೂಡುದು, ಹಂಗೆ ಅದು ಕೊಟ್ಟಿದ್ದೇ ಆಯಿತು ಅಂತಂದರೆ ಇನ್ನು ಕೆಲವೇ ದಶಕಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡ ಇಲ್ದಂಗಾಗತ್ತೆ ಅಂತ ಗೋಕಾಕದಂತಹ ಭಾಳ ಹಿರಿಯ ಮುತ್ಸದಿ, ಹಿರಿಯ ಚಿಂತಕರು 7 ಆಗಲಿ 50 ವರ್ಷ ಕಳೆದೋಯ್ತು. 50 ವರ್ಷ ಕಳೆದ ನಂತರವೂ ಕೂಡ ಕನ್ನಡದ ಸಾರ್ವಭೌಮತ್ವ, ಕನ್ನಡದ ಮುಖ್ಯ ಯಾಕೆ ಅಂತ ಹೇಳ್ಬಿಟ್ಟು ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆ ಏನಾದ್ರು ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಅಷ್ಟೇ. ಒಂದ್ಸರಿ ಹಿಂಗೆ ತಿರುಗಿ ನೋಡಿ, ಎಲ್ಲಿ ನೋಡೋದು ಕೂಡ ಉದ್ಯೋಗಗಳಂದರೆ ಯಾಕೆ ಪಾಲಾಗ್ತದವೆ. ಭಾರತ ದೇಶ ಏಕತೆ 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 ಅನ್ನೋ ಹೆಸರಲ್ಲಿ ಹಿಂದಿಗಳಿಗೆ ಮಾತ್ರ ಲಾಭ ಆಗ್ತಕ್ಕಂಥ ಈ ವಾತಾವರಣ ಇದೆಯಲ್ಲ, ಇದನ್ನು ಏಕತೆ ಅಂತ ಹೆಂಗೆ ಕರಿತೀರ? ಭಾರತ ಬಹುತ್ವದ ರಾಷ್ಟ್ರ, ಇಲ್ಲಿ ಹಿಂದಿ ಮಾತಾಡೋದು ಮಾತ್ರ ಇಲ್ಲ, ಕರ್ನಾಟಕದಲ್ಲೂ ಕೂಡ ಬರೀ ಕನ್ನಡ ಮಾತಾಡೋದು ಮಾತ್ರ ಇಲ್ಲ, ಇಲ್ಲಿ ಕೊಡವ ಮಾತಾಡೋದಿದ್ದಾರೆ, ತುಳು ಮಾತಾಡೋದಿದ್ದಾರೆ, ಕೊಂಕಣಿ ಮಾತಾಡೋದಿದ್ದಾರೆ, ಲಂಬಾಣಿ ಮಾತಾಡೋದಿದ್ದಾರೆ, ಅಕ್ಕಿ ಪಕ್ಕಿ ಸಮುದಾಯದವರಿದ್ದಾರೆ, ಬೋವಿ ಜನಾಂಗದವರಿದ್ದಾರೆ, ಎಷ್ಟು ಭಾಷೆಗಳಿದ್ದಾವೆ. ಈ ಭಾಷೆಯವರೆಲ್ಲ ಏನು ಮಾಡಬೇಕು? ಈ ಭಾಷೆಯವರನ್ನೆಲ್ಲ ಮತ್ತೆ ಕನ್ನಡ ಆಪೋಷಣೆ ತಗೊಳುತ್ತಾ ಅಂತ ಒಂದು ಆತಂಕ ಎದುರಾಗ್ತಿರುವಾಗ ಇಡೀ ದೇಶದಾದ್ಯಂತ ಹಿಂದಿ ಆ ಕೆಲಸವನ್ನು ರಾಜಾರೋಷ ಮಾಡ್ತಾ ಹೋಗ್ತಾ ಇದೆ. ನಿಮಗೆ ನೆನಪಿರಬೇಕು ಬಾಲಿವುಡ್ ಅಂದರೆ ಎಲ್ಲರಿಗೂ ರೋಮಾಂಚನ. ಬಾಲಿವುಡ್ಡಲ್ಲಿ ಬಂದಿದ್ದು ಮಾತ್ರ ಸಿನಿಮಾ, ಉಳಿದಲ್ಲ ಸಿನಿಮಾವೇ ಅಲ್ಲ ಅನ್ನೋ ಒಂದು ಕಾಲ ಇತ್ತು. ಈಗ ಸದ್ಯಕ್ಕೆ ಆ ವಾತಾವರಣ ಇಲ್ಲ ಬಿಡಿ. ಈ ವಾತಾವರಣ ಈಗೇನಿದೆ ಕೂಡ ದಕ್ಷಿಣ ಭಾರತದ ಎಲ್ಲ ಸಿನಿಮಾಗಳು ಕೂಡ ಬಾಲಿವುಡ್ನ ಮುರಿದು ಮೂಲೆಗೆ ಎಸ್ಬಿಟ್ಟು ಇವಾಗೇನಿದ್ರು ಕೂಡ ಸಿನಿಮಾ ಅಂತಂದರೆ ದಕ್ಷಿಣ ಭಾರತದ ಸಿನಿಮಾಗಳು ಅನ್ನಂಗೆ ಮಾಡಿದ್ದಾವೆ. ಆದರೆ ಒಂದು ಕಾಲ ಇತ್ತಲ್ಲ, 30, 40, 50 ವರ್ಷಗಳ ಕಾಲ
ಬಾಲಿವುಡ್ ಅಂತಂದರೆ ಕೇವಲ ಹಿಂದಿ ಸಿನಿಮಾಗಳ ಕಾರಬಾರು, ಹಿಂದಿ ಅಂತಂದ್ರೆ ಮಾತ್ರ ಸಿನಿಮಾ, ಬೇರೆವೆಲ್ಲ ಸಿನಿಮಾ ಅಲ್ಲ ಅಂತ. ಯಾಕೆ ಹಂಗಾಯ್ತು ಅಂತ ಹೇಳ್ಬಿಟ್ಟು ಕರ್ನಾಟಕದ ಯಾವತ್ತಾದರೂ ಕೇಳ್ಕೊಂಡ್ರ? ವಿಜಯನಿಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾಕೆ ಬಾಲಿವುಡ್ ಅಷ್ಟೊಂದು ಎತ್ತರಕ್ಕೆ ಬೆಳೀತು ಅಂತ? ಯಾಕೆ ಅಂತಂದರೆ ಹಿಂದಿಯನ್ನು ರಾಷ್ಟ್ರಭಾಷೆ ಅನ್ನೋ ಒಂದು ಭ್ರಮೆ ನೀವು ಬಿತ್ತಿದಾರಲ್ಲ, ಆ ಕಾರಣಕ್ಕೋಸ್ಕರ. ಹೋಗ್ಲಿ, ಹಿಂದಿಯಿಂದ ಏನಾದರೂ ಅನುಕೂಲ ಆಗುತ್ತೆ ಕನ್ನಡಿಗರಿಗೆ, ಆಯಿತು ಅನ್ನದ ಭಾಷೆ ಆಗಬೇಕು, ನಾವು ಪ್ರಪಂಚಕ್ಕೆ ಓಪನ್ ಅಪ್ ಆಗಬೇಕು, ರಾಷ್ಟ್ರಕ್ಕೆ ಓಪನ್ ಅಪ್ ಆಗಬೇಕು ಅನ್ನೋಂಗಿದ್ರೆ ಏನು ಅನುಕೂಲ ಇದೆ ಅದರಿಂದ ಕನ್ನಡಿಗರಿಗೆ ಅವರಿಗೆ ಬೇಕಾದಂತಹ ಉದ್ಯೋಗ ಸಿಗ್ತಕ್ಕಂಥದ್ದು ಯಾವ ಭಾಷೆಯಲ್ಲಿ? ಹಿಂದಿ ಮಾತಾಡೋದು ಉದ್ಯೋಗ ಸಿಗುತ್ತಾ? ಖಂಡಿತವಾಗಿಯೂ ಕೂಡ ಹಿಂದಿ ಮಾತಾಡೋದು ಒಂದೇ ಒಂದು ಉದ್ಯೋಗ ಕೂಡ ಸಿಗಲ್ಲ. ಯಾಕೆ ಅಂತಂದರೆ ಹಿಂದಿಗೆ ಆ ಥರದೊಂದು ವ್ಯಾವಹಾರಿಕವಾದ ಲಕ್ಷಣನೇ ಇಲ್ಲ. ಹಿಂದಿ ಅನ್ನುವ ಭಾಷೆ ಕೇವಲ ಒಂದು ಭ್ರಮೆಯ ಭಾಷೆ. ಅದು ಆ ಭ್ರಮೆಯ ಭಾಷೆಯನ್ನು ನಮ್ಮ ಮೇಲೆ ಹೇರ್ತಾ ನಮ್ಮನ್ನು ಕೂಡ ಭ್ರಮೆಗೆ ತಳ್ತಕ್ಕಂಥ ಈ ಹುನ್ನಾರ ಇದೆಯಲ್ಲ, ಈ ಹುನ್ನಾರದ ವಿರುದ್ಧವಾಗಿ ಸೆಟದಿಂತಹ ತಮಿಳುನಾಡು, ಮಹಾರಾಷ್ಟ್ರ, ಕೇರಳದ ಸಾಲಿಗೆ ನಮ್ಮ ಕರ್ನಾಟಕವೂ ಕೂಡ ಇತ್ತೀಚೆಗೆ ಸೇರ್ತಾ ಇರತಕ್ಕಂಥದ್ದು ಭಾಳ ಆಶಾವಾದ. ಈ 1981 ನಂತರದಲ್ಲಿ ಹಲವಾರು ಬದಲಾವಣೆಗಳು ಕೇವಲ ಮಾತಲ್ಲಿ ಮಾತ್ರ, ಆದರೆ ಕೃತಿಯಲ್ಲಿ ಆಗಲೇ ಇಲ್ಲ. ಅದಕ್ಕೆ ಆಗ ಇದ್ದಂತಹ ಕಾಂಗ್ರೆಸ್ ಆಡಳಿತ ಕೂಡ ಒಂದು, ಈ ಕಾಂಗ್ರೆಸ್ನವರಾಗಿರಲಿ, BJPಯವರಾಗಿರಲಿ, ಈ ಡೆಲ್ಲಿಯಲ್ಲಿ ಕೂತಂತಹ ಯಾವುದೇ ಪಕ್ಷ ಆಗಿರಲಿ ಕೂಡ ಇವರಿಗೆ ದಕ್ಷಿಣ ಭಾರತದ ಭಾಷೆಗಳು ಕಂಡ್ರೆ ಅಷ್ಟಕ್ಕಷ್ಟೇ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕನ್ನಡಿಗರೇ ಏನಾದರೂ ಮಾಡ್ಬೋದಾಗಿತ್ತಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕಕ್ಕೆ ಉದ್ಯೋಗ ಅರಸಿ ಎಲ್ಲೆಲ್ಲಿಂದ ಬರ್ತಾರೆ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಇವರೆಲ್ಲ ಹಿಂದಿ ಮಾತಾಡೋಂಥವ್ರು ಉದ್ಯೋಗ ಕೇಳ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಉದ್ಯೋಗ ಇದೆ ಅಂತಾಯಿತು. ಅಂದರೆ ಆ ಉದ್ಯೋಗಗಳನ್ನು ಕನ್ನಡಿಗರಿಗೆ ಸಿಗುವಂತೆ ಮಾಡುವುದರಲ್ಲಿ ಯಾಕೆ ವಿಫಲ ಆಗ್ತಿದೆ ಕರ್ನಾಟಕ ಸರ್ಕಾರ ಅಂತಂದರೆ, ಮತ್ತದೇ ವಿಷಯ ಹಿಂದಿ ಅರ್ಥ ಆಗ್ಬಿಟ್ರೆ ಸಾಕು. ಹಿಂದಿಯ ತುಂಬ ದೊಡ್ಡ ವ್ಯಾಪಕವಾದ ಜಾಲ ಇದೆಯಲ್ಲ, ಜಾಲ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಮತ್ತೆ ಕನ್ವರ್ಟ್ ಆಗಿ ಅದು ವಾಪಸ್ ಮತ್ತೆ ಕರ್ನಾಟಕದಲ್ಲೂ ಎಲ್ಲೋ ಬಂದು ಹಿಂದಿಗಳು ಮಾಡ್ಕೊಂಡು ಕೂತ್ಕೊಂತಾರೆ. ಈ ರೀತಿಯಾದಂಥ ಒಂದು ವಾತಾವರಣವನ್ನು ಮೀರಬೇಕಾದಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಇದು ಹೇಳಿ ಕೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಈ IT ಹಬ್ಗಳಿದಾವಲ್ಲ, IT ಹಬ್ಗಳ ಕೊಡುಗೆ ಏನು? ನಮ್ಮ ಕನ್ನಡಿಗರು ಬೆಂಗಳೂರು ಸಿಕ್ಕಾಪಟ್ಟೆ ದೊಡ್ಡದಾಗಿ ಬಿಡೋದು ಅಂತಂತಾರೆ. ಆದರೆ ಈ ತಾಂತ್ರಿಕ ಯುಗದಲ್ಲಿ ಕನ್ನಡಕ್ಕೆ ಕೊಟ್ಟಂತಹ ಸಂಸ್ಥೆಗಳ ಕೊಡುಗೆ ಏನು? ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಹೇಳಲಿಕ್ಕೆ ಮಾತ್ರ ಕರ್ನಾಟಕದವರು, ಆದರೆ ಇನ್ಫೋಸಿಸ್ ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆ ಏನು? ಭಾಳ ದೊಡ್ಡ ಸಂಸ್ಥೆ, ವಿಶ್ವದಾದ್ಯಂತ ಶಾಖೆಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ. ಇದು ಕನ್ನಡಕ್ಕೋಸ್ಕರ ಏನು ಮಾಡಿದೆ? ಕನ್ನಡ ಭಾಷೆಯ ಲಿಪಿಗಳನ್ನು ಇಂಪ್ರವೈಸ್ ಮಾಡಿದೆಯಾ? ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಏನಾದರೂ ಕೊಡುಗೆ ಕೊಟ್ಟಿದೆಯಾ? ಯಾವುದನ್ನು ಕೊಟ್ಟಿಲ್ಲ. ಇವರಿಗೆಲ್ಲ ಕೇವಲ ವ್ಯವಹಾರ ಅಷ್ಟೇ. ಇವರು ಕೇವಲ ಹೋಗಿ ರಾಜ್ಯಸಭೆಯಲ್ಲಿ ಕೂತು ರಾಜ್ಯಸಭೆ ಮೆಂಬರ್ ಕೂಡ ಆಗಬೇಕು. ಇವರು ಸುಧಾಮೂರ್ತಿ ಅವರು ರಾಜ್ಯಸಭೆ ಮೆಂಬರ್ ಈಗ. ಯಾಕೆ ಅಂತಂದರೆ ಹಿಂದಿಯ ಬಗ್ಗೆ ವಿರೋಧಿಸಿ ಮಾತಾಡೋದು ಇವರು ರಾಜ್ಯಸಭೆಗೆ ಹೋಗಕ್ಕಾಗಲ್ಲ. ಇವರಿಗೆ ಬೆಂಗಳೂರಲ್ಲಿ ಜಾಗ ಬೇಕು, ಆದರೆ ವಿಶ್ವದಾದ್ಯಂತ ದುಡ್ಡು ಮಾಡ್ಕೊಂಡು ಬರ್ತಾರೆ ಇವರು. ನೆಲ ಕೊಟ್ಟಿದ್ದು ಮಾತ್ರ ಕರ್ನಾಟಕ. ಆದರೆ ಕನ್ನಡಕ್ಕೆ ಏನು ಮಾಡೋದು ನೀವು ಅಂತ ಕೇಳಿದ್ರೆ ಏನೂ ಇಲ್ಲ, ಶೂನ್ಯ. ಈ ರೀತಿಯ ಕನ್ನಡಿಗರ ಈ ವಿಶಾಲತೆ ಅಂತೀವಲ್ಲ, ಅದು ಆ್ಯಕ್ಚುಲಿ ವಿಶಾಲತೆ ಅಲ್ಲ, ಅದು ಅವರ ವೈಫಲ್ಯ. ಇದನ್ನು ನಾವು ಬೇಗ ಅರ್ಥ ಮಾಡ್ಕೊಂಡಷ್ಟು ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಇಲ್ಲಿ ಉಡುವಿದೆ. ಇಲ್ಲ ಅಂತಂದರೆ ಕನ್ನಡ ಭಾಷೆ ಮೂಲೆ ಸೇರಬೇಕಾಗತ್ತೆ. ಆ ದಿನ ಏನು ದೂರ ಇಲ್ಲ. ಆದರೆ ಇಲ್ಲಿ ಒಂದು ಮಾತನ್ನು ಮಾತ್ರ ನಿಜಕ್ಕೂ ಮೆಚ್ಚಲೇಬೇಕಾಗತ್ತೆ. ಅದು ಯಾರು ಅಂತಂದರೆ ಮಧು ಬಂಗಾರಪ್ಪನ ನಿಲುವು. ಅದು ಅಷ್ಟು ಸುಲಭದ್ದಾಗಿತ್ತಿಲ್ಲ. ಹಿಂದಿ ಇವಾಗ ಕೇವಲ ಆಪ್ಷನಲ್ಲು. ನೀವು SSLC ಮಕ್ಕಳುಗಳು 625 ಅಂಕಕ್ಕೆ ಎಕ್ಸಾಮ್ ಬರೀಬೇಕಾಗಿಲ್ಲ, ಕೇವಲ 525 ಅಂಕಕ್ಕೆ ಮಾತ್ರ ಎಕ್ಸಾಮ್ ಬರೀರಿ. ಇನ್ನು 100 ಅಂಕಗಳು ಹಿಂದಿದೆಯಲ್ಲ, ಅದು ಆಪ್ಷನಲ್ಲು. ಅದಕ್ಕೆ ನಾವು ಸೇರ್ಪಡೆ ಮಾಡಲ್ಲ, ಅದು ಗ್ರೇಡ್ ಲೆಕ್ಕದಲ್ಲಿ ಕೊಡ್ತೀವಿ. ಅಂದರೆ ಅರ್ಥ ಏನು ಅಂತಂದರೆ, ಹಿಂದಿನ ನೀವು ಓದ್ಬೋದು, ಬಿಡ್ಬೋದು ಅಂತೇಳಿ. ಇದ್ರ ಮುಖಾಂತರ ಒಂದು ಹೊಸ ಚಳುವಳಿಗೆ, ಒಂದು ಹೊಸ ವಿಚಾರಕ್ಕೆ ಮಧು ಬಂಗಾರಪ್ಪ ನಾಂದಿ ಆಡಿದರೆ. ಅವರಿಗೆ ಅಭಿನಂದಿಸ್ತಾ ಕನ್ನಡದ ವಿಚಾರವಾಗಿ ಇನ್ನೂ ಹೆಚ್ಚೆಚ್ಚು ಚರ್ಚೆ ನಡೆಯಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.